ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 47ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ನಿಜ ಹೇಳ್ಬೇಕಂದ್ರೆ ಅನ್ವಿತಾಗೆ ತನ್ನ ಬಗ್ಗೆ ಚಿಂತೆ ಇರಲಿಲ್ಲ. ಜನರ ಅಪಪ್ರಚಾರ, ಕೊಳಕು ನೋಟಗಳನ್ನ ಎದುರಿಸಿ ಆಕೆಗೆ ಅಭ್ಯಾಸವಾಗಿತ್ತು. ಆದರೆ ಈ ಬಾರಿ ಆಕೆಯ ಚಿಂತೆಯೆಲ್ಲ ತನ್ನ ಮಕ್ಕಳ ಬಗ್ಗೆ ಆಗಿತ್ತು. ಈ ಇಡೀ ನಾಟಕ ತನ್ನ ಮಕ್ಕಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರಬಹುದು ಎಂದು ನೆನೆದು ಆಕೆ ಬೆಚ್ಚಿ ಬಿದ್ದಳು. ಆಯುಷ್ ಇನ್ನು ಚಿಕ್ಕವನು, ಅವನಿಗೆ ಈ ವಿಷಯಗಳೇನು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ರಿಹಾನ್ ತನ್ನ ವಯಸ್ಸಿಗಿಂತ ಹೆಚ್ಚು ಪ್ರಬುದ್ಧತೆ ಹೊಂದಿದ್ದ ಮಗು. ಸಣ್ಣ ವಿಷಯಗಳು ಅವನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರ್ತಾ ಇದ್ವು. ಅಂಥದ್ರಲ್ಲಿ ಜನರು ಅನ್ವಿತಾ ಮತ್ತು ಅವನ ಬಗ್ಗೆ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಿದ್ರೆ ಆ ಮಗು ಹೇಗ್ ತಾನೇ ತಡ್ಕೊಂಡಾನು? ಕಷ್ಟ ಬಂದಾಗ ಯಾರೂ ಜೊತೆಗೆ ನಿಲ್ಲೋದಿಲ್ಲ. ಆದ್ರೆ ಒಬ್ಬ ಮಹಿಳೆಯ ಗೌರವಕ್ಕೆ ಕಳಂಕ ಬಂದಾಗ ಹೆಂಗಸರೇ ಆಕೆಯ ವಿರುದ್ಧ ತಿರುಗ್ಬಿದ್ದು ಶತ್ರುಗಳಾಗ್ತಾರೆ ಎಂಬುದು ಆಕೆಗೆ ಅನುಭವದಿಂದ ತಿಳಿದಿತ್ತು. ಸತ್ಯವನ್ನರಿಯದೆ ಎಲ್ಲರೂ ಆಕೆಯ ಆತ್ಮಾಭಿಮಾನವನ್ನ ಹರಾಜಾಗ್ತಾ ಇದ್ರು. ನೆನಪಿಸ್ಕೊಳ್ಳೋಕೆ ಇಷ್ಟವಿಲ್ಲದ ಆಕೆಯ ಗತಕಾಲದ ಕಹಿ ಘಟನೆಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ವು. ಇದೆಲ್ಲವನ್ನ ಯೋಚಿಸ್ತಾ ಇಂದಿನ ರಾತ್ರಿ ಅನಗತ್ಯವಾಗಿ ಪಾರ್ಟಿಗೆ ಹೋಗಿದ್ದಕ್ಕಾಗಿ ತನ್ನನ್ನೇ ಶಪಿಸಿಕೊಳ್ತೊಡಗಿದ್ಲು. ತಾನು ಅಲ್ಲಿಗೆ ಹೋಗದಿರುತ್ತಿದ್ರೆ ಈ ಯಾವ ಗೊಂದಲವೂ ಆಗ್ತಾ ಇರಲಿಲ್ಲ. ಯೋಚನೆಯಲ್ಲಿ ಮುಳುಗಿದ್ದಾಗ ಇದ್ದಕ್ಕಿದ್ದಂತೆ ಆಕೆಯ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಪರಿಚಿತ ಸಂಖ್ಯೆ ಮಿನುಗ್ತಿರೋದನ್ನ ನೋಡಿ ಭಯ ಆಯಿತು. ಕಾಲ್ ಮಾಡಿದವರು ಸಹಾನುಭೂತಿ ತೋರೋಕೆ ಮಾಡ್ತಾ ಇಲ್ಲ, ಬದಲಿಗೆ ತಮ್ಮ ಸುದ್ದಿಗೆ ಒಂದಿಷ್ಟು ಮಸಾಲೆ ಹುಡ್ಕೋಕೆ ಯತ್ನಿಸ್ತಿದ್ದಾರೆ ಅನ್ನೋದು ಆಕೆಗೆ ಗೊತ್ತಿತ್ತು. ಹಾಗಾಗಿ ಅನ್ವಿತಾ ಫೋನ್ ಕಟ್ ಮಾಡಿ ಟೇಬಲ್ ಮೇಲೆ ಇಟ್ಲು. ಆದ್ರೆ ತಕ್ಷಣವೇ ಮತ್ತೊಂದು ಅಪರಿಚಿತ ಸಂಖ್ಯೆಯಿಂದ ಕಾಲ್ ಬರಲಾರಂಭಿಸಿತು. ನಿರಂತರವಾಗಿ ಬರುವ ಕರೆಗಳಿಂದ ಕಿರಿಕಿರಿಗೊಂಡ ಅನ್ವಿತಾ ಫೋನ್ ಸ್ವಿಚ್ ಆಫ್ ಮಾಡಿದ್ಲು. ಆದ್ರೆ ಫೋನ್ ಆಫ್ ಮಾಡುವುದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನೋದು ಆಕೆಗೆ ತಿಳಿದಿತ್ತು. ಅಷ್ಟರಲ್ಲಿ ಆಕೆಯ ಮನಸ್ಸಿನಲ್ಲಿ ಮಿಂಚಿನಂತೆ ಒಂದು ಆಲೋಚನೆ ಹೊಳಿತು. ಆ ಆಲೋಚನೆ ಬಂದ ತಕ್ಷಣವೇ ಕೈಕಾಲುಗಳು ನಡುಗತೊಡಗಿದ್ವು. ತಕ್ಷಣವೇ ಅಮ್ಮ ಎಂದು ಗಟ್ಟಿಯಾಗಿ ಕರೆದ್ಲು. ಅನ್ವಿತಾಳ ಕಿರುಚಾಟ ಕೇಳಿ ಅಮ್ಮನ ಜೊತೆಗೆ ರಿಧಿಮಾ ಕೂಡ ಓಡೋಡಿ ಕೋಣೆಗೆ ಬಂದ್ಲು. ಆಕೆಯ ನರಳಾಟವನ್ನ ನೋಡಿ ರಿಧಿಮಾ, ಅನು ಏನಾಯ್ತು? ಎಲ್ಲನೂ ಸರಿಯಾಗಿದೆ ಅಲ್ವಾ? ಯಾಕೆ ಕಿರ್ಸಿದ್ಯಾ ಅಂತ ಆತಂಕದಿಂದ ಕೇಳಿದ್ಲು. ಅನ್ವಿತಾ ಅಮ್ಮ ಮತ್ತು ರಿಧಿಮಾ ಇಬ್ರು ಮುಖವನ್ನ ನೋಡ್ತಾ, ರಿಹಾನನ್ನ ಸ್ಕೂಲ್ಗೆ ಯಾಕೆ ಕಳ್ಸಿದ್ರಿ? ಹೊರಗೆ ಎಷ್ಟು ದೊಡ್ಡ ರಂಪಾಟ ನಡೀತಿದೆ ಅಂತ ನಿಮ್ಗೇನಾದ್ರೂ ಅರ್ತಿದ್ಯಾ ಅಂತ ಆಕ್ರೋಶದಿಂದ ಕೇಳಿದ್ಲು. ಅನ್ವಿತಾಳ ಪ್ರಶ್ನೆಯಿಂದ ಗೊಂದಲಕ್ಕೊಳಗಾದ ಅಮ್ಮ, ಮಗಳೇ, ರಿಹಾನ್ಗೆ ಇವತ್ತು ಎಕ್ಸಾಮ್ ಇತ್ತು, ತಾನೇ ಹೋಗ್ಬೇಕು ಅಂತ ಪಟ್ಟು ಹಿಡ್ದ, ಹಾಗಾಗಿ ಕಳ್ಸಿದ್ವಿ. ಆದ್ರೂ ಅವನು 5 ವರ್ಷದ ಸಣ್ಣ ಮಗು, ಹೊರಗೆ ಏನೇ ನಡೆದ್ರು ಅವನಿಗೇನ್ ವ್ಯತ್ಯಾಸ ಆಗುತ್ತೆ ಹೇಳು? ಅವರು ನಿನ್ ಜೊತೆ ಮಾತಾಡೋಕೆ ಕಾಯ್ತಿದ್ದಾರೆ. ಹೇಗೂ ಈ ಗಲಾಟೆಯಿಂದ ತಪ್ಪಿಸ್ಕೊಳ್ಳೋಕೆ ಶಾಲೆನೇ ಅವನಿಗೆ ಸುರಕ್ಷಿತ ಜಾಗ. ನಾನು ಅವನನ್ನ ಹಿಂಬಾಗಿಲಿನಿಂದ ಬಸ್ ಹತ್ಸಿ ಕಳ್ಸಿದೀನಿ, ಯೋಚನೆ ಮಾಡ್ಬೇಡ ಅಂದ್ರು. ಅಮ್ಮನ ಮಾತ್ ಕೇಳಿ ಅನ್ವಿತಾ ತಲೆ ಚೆಚ್ಕೊಂಡ್ಲು. ಅಮ್ಮ ಆತಂಕದಿಂದ ರಿಧಿಮಾಳನ್ನ ನೋಡಿದ್ರು. ರಿಧಿಮಾ ಕೂಡ ಅಮ್ಮನ ಮಾತನ್ನ ಬೆಂಬಲಿಸ್ತಾ, ಹೌದು ಅನು, ಅಮ್ಮ ಹೇಳಿದ್ದು ಸರಿ. ಇಷ್ಟೆಲ್ಲ ನಾಟಕದ ನಡುವೆ ಮನೆಯಲ್ಲಿದ್ದು ನೋಡೋದಕ್ಕಿಂತ ಅವನು ಶಾಲೆಯಲ್ಲಿದ್ರೆ ಆರಾಮವಾಗಿ ಇರ್ತಾನೆ. ಜಗತ್ತಿನ ನಾಟಕಕ್ಕೆ ಹೆದರಿ ಮಕ್ಕಳನ್ನ ಮನೇಲೆ ಬಂಧಿಸಿಡೋಕೆ ಸಾಧ್ಯ ಇಲ್ಲ. ನಾವು ಅವರಿಗೆ ಪರಿಸ್ಥಿತಿಯನ್ನ ಎದುರಿಸೋದನ್ನ ಕಲಿಸ್ಬೇಕು ಅಂದ್ಲು. ರಿಧಿಮಾ ಹೇಳಿತು ತತ್ವದಂತಿದ್ರು ಆಕೆಯ ಮಾತುಗಳು ಅನ್ವಿತಾಳ ಚಿಂತೆಯನ್ನ 100ರಷ್ಟು ಹೆಚ್ಚಿದ್ವು. ಆ ಕೋಪದಲ್ಲಿ ಅನ್ವಿತಾ ಕಿರಿಕಿರಿಯಿಂದ, ನಿಮ್ಗಿಬ್ರಿಗೂ ತಲೆ ಕೆಟ್ಟಿದ್ಯಾ? ಈ ಪರಿಸ್ಥಿತಿಯಲ್ಲಿ ರಿಹಾನ್ನನ್ನ ಹೊರಗೆ ಶಾಲೆಗೆ ಕಳ್ಸೋದು ಎಷ್ಟು ಅಪಾಯಕಾರಿ ಅಂತ ನಿಮ್ಗೇನಾದ್ರೂ ಕಲ್ಪನೆ ಇದೆಯಾ? ನೀವ್ ಹೇಳಿದ್ದು ಸರಿ, ಅವನು 5 ವರ್ಷದ ಮಗು, ಅವನಿಗೇನೂ ಗೊತ್ತಿಲ್ಲ. ಆದ್ರೆ ಈ ವಿಷಯ ನಮಗೂ ನಿಮ್ಗೂ ಮಾತ್ರ ಅರ್ಥ ಆಗುತ್ತೆ, ಹೊರಕೊಳ್ತಿರುವ ಮಾಧ್ಯಮದವರಿಗಲ್ಲ. ಅವನನ್ನ ಮಗುವಾಗಿ ನೋಡೋದಿಲ್ಲ. ನನ್ ಬಗ್ಗೆ ಮಾಹಿತಿ ಹೊರ ತೆಗೆಯೋಕೆ ಅವನನ್ನೊಂದ ಸಾಧನವಾಗಿ ಬಳಸ್ಕೊಳ್ತಾರೆ. ಅವ್ರಿಗಿದು ಕಷ್ಟದ ಕೆಲ್ಸವೇನಲ್ಲ. ನನ್ ಮನೆ ವಿಳಾಸ, ಫ್ಲಾಟ್ ನಂಬರ್, ನನ್ ಮಗನ ಹೆಸರು, ಅವನ್ ಶಾಲೆ ಎಲ್ಲವನ್ನ ಹುಡ್ಕೋದು ಅವರಿಗೆ ಎಷ್ಟು ಸೆಕೆಂಡ್ ಬೇಕು. ಅವರು ರಿಹಾನನ್ನ ಸುತ್ತುವರೆದು ಕೇಳುವ ಅಸಂಬದ್ಧ ಪ್ರಶ್ನೆಗಳನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾನು ನನ್ ಬಗ್ಗೆ ಚಿಂತೆ ಇಲ್ಲ, ಆದ್ರೆ ಅವರು ರಿಹಾನನ್ನ ಹಿನ್ನೆಲೆಯನ್ನ ಅಗಿಯೋಕೆ ಶುರು ಮಾಡಿ ಅವನ ನಿಜವಾದ ಗುರುತನ್ನ ಕಂಡು ಹಿಡಿದ್ರೆ ಆ ಮಗುವಿನ ಮುಗ್ಧ ಮನಸ್ಸಿನ ಗಾಯಗಳು ಮತ್ತೆ ಹಸಿ ಆಗುತ್ತೆ.
ಅವನ ಆ ನೋವನ್ನ ಮರೆಸೋಕೆ ನಾವೆಲ್ಲರೂ ಎಷ್ಟು ಕಷ್ಟಪಟ್ಟಿದ್ದೇವೆ ಅನ್ನೋದು ನಿಮ್ಗೂ ಗೊತ್ತು. ರಿಧಿಮಾ, ನಿನ್ಗೆಲ್ಲನೂ ಗೊತ್ತಿದ್ದು ರಿಹಾನ್ ಈ ಸ್ಥಿತಿಯಿಂದ ಹೇಗೆ ಹೊರಬಂದ ಎಂಬುದು ತಿಳಿದಿದ್ದು ಅವನನ್ನ ಶಾಲೆಗೆ ಯಾಕೆ ಹೋಗೋಕ್ ಬಿಟ್ಟೆ ಅಂತ ಅನ್ವಿತಾ ದಿಗಿಲಿನಿಂದ ಪ್ರಶ್ನೆ ಮಾಡಿದ್ಲು. ತನ್ನ ತಪ್ಪಿನ ಅರಿವಾದಾಗ ರಿಧಿಮಾಳ ಹಣೆ ಸುಕ್ಕುಗಡ್ತು, ಮುಖದಲ್ಲಿ ಬೆವರು ಮೂಡ್ತು. ಅನ್ವಿತಾ ಹೇಳ್ತಿದ್ದು ಸಂಪೂರ್ಣ ಸತ್ಯವಾಗಿತ್ತು. ರಿಧಿಮಾ ಈ ಕೋನದಲ್ಲಿ ಯೋಚಿಸೇ ಇರಲಿಲ್ಲ. ಬಹುಶಃ ಒಬ್ಬ ತಾಯಿಯ ಆಲೋಚನೆಗೂ ಇತರರ ಆಲೋಚನೆಗೂ ಇರುವ ವ್ಯತ್ಯಾಸವೇ ಇದು. ತಾಯಿ ಮಗುವಿನ ಭವಿಷ್ಯದ ದೂರದ ಪರಿಣಾಮಗಳನ್ನ ಯೋಚಿಸಿ ನಿರ್ಧಾರ ತಗೋತಾಳೆ. ರಿಧಿಮಾ ಅರಿಯದೆ ದೊಡ್ಡ ತಪ್ಪು ಮಾಡಿದ್ಲು. ಮಾಧ್ಯಮದವರು ರಿಹಾನನ್ನ ಬಳಸ್ಕೊಂಡು ಅನ್ವಿತಾಳನ್ನ ತಲುಪೋಕೆ ಯತ್ನಿಸೋದು ಖಚಿತವಾಗಿತ್ತು. ತಮ್ಮ ಕೃತ್ಯ ಯಾರಿಗೆ ನೋವುಂಟು ಮಾಡುತ್ತದೆ ಎಂಬುದು ಮಾಧ್ಯಮದವರಿಗೆ ಮುಖ್ಯವಾಗಿರಲಿಲ್ಲ. ಅವರಿಗೆ ಬೇಕಿದ್ದು ಕೇವಲ TRP ಮತ್ತು ಮನರಂಜನೆ. ಆದ್ರೆ ಈಗ ತಡವಾಗಿತ್ತು. ಬಾಣ ಹೀಗಾಗ್ಲೇ ಹೂಡಾಗಿತ್ತು. ರಿಹಾನ್ನ ಶಾಲೆಯ ಸಮಯ ಹತ್ರವಾಗ್ತಾ ಇತ್ತು. ಹೊರಗಿನ ಗಲಾಟೆಯ ನಡುವೆ ಮನೆಯಿಂದ ಹೊರ ಹೋಗುವುದು ಕಷ್ಟವಾಗಿತ್ತು. ಮಾಧ್ಯಮದವರು ಕಟ್ಟಡದ ಹೊರಗೆ ಕಾಯ್ತಾ ಇದ್ರು. ರಿಹಾನನ್ನ ಶಾಲೆಯಿಂದ ಕರೆತರೋಕೆ ಬೇರೆ ಯಾರನ್ನಾದ್ರೂ ಕಳ್ಸೋಣ ಎಂದು ರಿಧಿಮಾ ಹೇಳೋಕೊರಡೋ ಅಷ್ಟರಲ್ಲೇ ಅನ್ವಿತಾ ದೃಢ ನಿಶ್ಚಯದಿಂದ ಹಾಸಿಗೆಯಿಂದ ಎದ್ದು ನಿಂತ್ಲು. ಆದ್ರೆ ಹಿಂದಿನ ರಾತ್ರಿಯಿಂದ ಹದಗೆಟ್ಟಿದ್ದ ಆರೋಗ್ಯದ ಕಾರಣಕ್ಕೆ ಎದ್ದು ನಿಲ್ಲುತ್ತಿದ್ದಂತೆ ಕಣ್ಣು ಕತ್ಲೆ ಬಂದು ಭ್ರಮೆಯಾಗಿ ಬಿದ್ದೇ ಬಿಡ್ತಾ ಇದ್ಲು. ಸರಿಯಾದ ಸಮಯಕ್ಕೆ ರಿಧಿಮಾ ಆಕೆಯನ್ನ ಹಿಡಿದು ಬೆಡ್ ಮೇಲೆ ಕೂರ್ಸಿದ್ಲು. ಅನ್ವಿತಾ ತೀವ್ರ ಅಸಮಾಧಾನಗೊಂಡಿರೋದನ್ನ ನೋಡಿ ರಿಧಿಮಾ, ಅನ್ವಿತಾ ಪ್ಲೀಸ್ ರೆಸ್ಟ್ ತಗೋ, ನಾನೇನಾದ್ರೂ ಮಾಡ್ತೀನಿ, ಚಿಂತೆ ಮಾಡ್ಬೇಡ. ಡಾಕ್ಟರ್ ನಿನ್ನನ್ನ ಕನಿಷ್ಠ 24 ಗಂಟೆ ವಿಶ್ರಾಂತಿ ಪಡೆಯೋಕೆ ಹೇಳಿದ್ದಾರೆ. ನಾನು ಬೇರೆ ಯಾರನ್ನಾದ್ರೂ ಕಳಿಸಿ ರಿಹಾನನ್ನ ಕರೆತರಿಸ್ತೀನಿ, ಇಲ್ಲಾಂದ್ರೆ ನಾನೇ ಸ್ವತಃ ಹೋಗಿ ಅವನನ್ನ ಕರ್ಕೊಂಡ್ ಬರ್ತೀನಿ ಅಂದ್ಲು. ಇದನ್ನ ಕೇಳಿದ್ರು ಅನ್ವಿತಾಳ ಆತಂಕ ಕಡಿಮೆ ಆಗ್ಲಿಲ್ಲ. ಆಕೆ ರಿಧಿಮಾಳನ್ನ ನೋಡಿ, ನೀನ್ ಹೇಗ್ ಹೋಗ್ತೀಯಾ? ನಿನ್ಗೆ ಕಾರ್ ಡ್ರೈವ್ ಮಾಡೋಕ್ ಬರೋದಿಲ್ಲ. ಈ ವಿಷಯದಲ್ಲಿ ನಾನು ಬೇರೆ ಯಾರನ್ನು ನಂಬೋಕೆ ಸಾಧ್ಯ ಇಲ್ಲ. ನಾನೇ ಹೋಗ್ಬೇಕು. ವಾರ್ಡ್ರೂಮ್ನಿಂದ ನನ್ ದುಪ್ಪಟ ತಗೊಂಡ್ ಬಂದ್ಕೊಡು, ಬಾಕಿಯದನ್ನ ನಾನು ನೋಡ್ಕೊಳ್ತೀನಿ ಅಂದ್ಲು. ಹೀಗೆ ಹೇಳ್ತಾ ಅನ್ವಿತಾ ತನ್ನೆಲ್ಲಾ ಧೈರ್ಯವನ್ನ ಒಟ್ಟುಗೂಡಿಸಿ ಮತ್ತೆ ಎದ್ ನಿಂತ್ಲು. ಸ್ವಲ್ಪ ತೂರಾಡ್ದಾಗ ರಿಧಿಮಾ ಹಿಡಿಯೋಕ್ ಬಂದ್ಲು. ಆದ್ರೆ ಅನ್ವಿತಾ ಕೈ ಸನ್ನೆ ಮಾಡಿ ಆಕೆಯನ್ನ ತಡೆದು ಸ್ವತಃ ಕೆಲ ಹೆಜ್ಜೆಗಳನ್ನಿಟ್ಟು ನಿಂತ್ಲು. ಕಣ್ಣು ಮುಂದೆ ಕತ್ಲೆ ಕವಿತಾ ಇದ್ರು, ಕೈಕಾಲುಗಳಲ್ಲಿ ಜುಮ್ಮೆನಿಸ್ತಾ ಇದ್ರು. ಆ ಕ್ಷಣದಲ್ಲಿ ಅನ್ವಿತಾಗೆ ತನ್ನ ಮಗ ರಿಹಾನ್ಗಿಂತ ಮುಖ್ಯವಾದದ್ದು ಯಾವುದೂ ಕಾಣಲಿಲ್ಲ. ಮಗನ ಮೇಲಿದ್ದ ಆಕೆಯ ತಾಯಿ ಪ್ರೀತಿಯನ್ನ ನೋಡಿ ರಿಧಿಮಾಗೆ ಆಕೆಯನ್ನ ತಡೆಯುವ ಧೈರ್ಯ ಬರಲಿಲ್ಲ. ಹಾಗಾಗಿ ತಾನು ಜೊತೆಗೆ ಬರೋದಾಗಿ ಹೇಳಿದ್ಲು. ಆದ್ರೆ ಅನ್ವಿತಾ ಅದನ್ನ ನಿರಾಕರಿಸಿದ್ಲು. ಆಯುಷ್ ಮನೇಲಿದ್ದಾನೆ, ಹೊರಗೇನಾದ್ರೂ ಸಮಸ್ಯೆ ಆದ್ರೆ ಅಮ್ಮ ಒಬ್ಬರೇ ನಿಭಾಯಿಸೋದು ಸಾಧ್ಯ ಇಲ್ಲ. ಹಾಗಾಗಿ ನೀನು ಆಯುಷ್ ಜೊತೆ ಇರೋದು ಮುಖ್ಯ ಅಂತ ಹೇಳಿದ ಅನ್ವಿತಾ ಸ್ವತಃ ಹೋಗಿ ವಾರ್ಡ್ರೂಮ್ನಿಂದ ದುಪ್ಪಟ ತಗೊಂಡ್ಲು. ಫೋನ್ ಮತ್ತು ಕಾರಿನ ಕೀಲಿ ಹಿಡಿದು ಯಾರು ಗುರುತಿಸದಿರಲಿ ಎಂದು ದುಪ್ಪಟದಿಂದ ಮುಖವನ್ನ ಪೂರ್ತಿಯಾಗಿ ಮುಚ್ಕೊಂಡ್ಲು. ಅಪಾರ್ಟ್ಮೆಂಟ್ನಿಂದ ಹೊರಬಂದು ನೇರವಾಗಿ ಕೆಳಗಿನ ಪಾರ್ಕಿಂಗ್ ಪ್ರದೇಶಕ್ಕೆ ಹೋದ್ಲು. ರಿಮೋಟ್ ಕೈಯಿಂದ ಕಾರನ್ನ ಅನ್ಲಾಕ್ ಮಾಡಿದ ಸೌಂಡ್ ಕೇಳಿ ಪಾರ್ಕಿಂಗ್ ನಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ಆಕೆಯ ಬಳಿಗೆ ಓಡೋಡಿ ಬಂದ್ರು. ಅವರಲ್ಲೊಬ್ಬ, ಮೇಡಮ್ ಎಲ್ಲೋ ಹೊರಗೆ ಹೋಗ್ತಿದ್ದೀರಾ ಅಂತ ಕೇಳ್ದ. ಆದ್ರೆ ಅನ್ವಿತಾ ಕೋಪದಿಂದ, ಹೌದು ಹೋಗ್ತಿದ್ದೀನಿ, ಅದನ್ನೇಕೆ ನನ್ನನ್ನು ಕೇಳ್ತಿದ್ದೀರಾ? ಈಗ ನಾನು ಹೊರಗೆ ಹೋಗೋಕೆ ನಿಮ್ಮ ಅನುಮತಿ ಪಡಿಬೇಕಾ ಅಂತ ಗಟ್ಟಿಯಾಗಿ ಕೇಳಿದ್ಲು. ಸಾಮಾನ್ಯವಾಗಿ ಅನ್ವಿತಾ ಯಾರ ಜೊತೆನೂ ಒರಟಾಗಿ ಮಾತಾಡ್ತಿರ್ಲಿಲ್ಲ. ಆದ್ರೆ 10 ಚಿಂತೆಗಳಲ್ಲಿ ಸಿಲುಕಿದ್ರಿಂದ ಆಕೆಯ ಧ್ವನಿ ಕಠೋರವಾಗಿತ್ತು. ಗಾರ್ಡ್ಗೆ ಆಕೆಯ ಮುಖ ಕಾಣಿಸ್ತಿರ್ಲಿಲ್ವಾದ್ರೂ ಆಕೆಯನ್ನ ಹಲವು ವರ್ಷಗಳಿಂದ ಬಲ್ಲವನಾಗಿದ್ದ. ಅಲ್ಲದೆ ಬೆಳಿಗ್ಗೆಯಿಂದ ಮುಖ್ಯ ಗೇಟ್ ಬಳಿ ವರದಿಗಾರರು ನೆರೆದಿರೋದು, ಅನ್ವಿತಾ ಬಗ್ಗೆ ಅವರು ನಿರಂತರವಾಗಿ ವಿಚಾರಿಸ್ತಿರೋದು ಹಾಗೂ ಟಿವಿಯಲ್ಲಿ ಬರುತ್ತಿದ್ದ ವೈರಲ್ ವಿಡಿಯೋ ಸುದ್ದಿಗಳು ಆ ಗಾರ್ಡ್ಗೂ ತಿಳಿದಿತ್ತು. ಆಕೆ ತೀವ್ರ ಮನಸ್ತಾಪದಲ್ಲಿದ್ದಾಳೆಂಬುದು ಅವನಿಗೆ ಅರ್ಥ ಆಯ್ತು. ಹಾಗಾಗಿ ಅವನು ಮೃದುವಾದ ಧ್ವನಿಯಲ್ಲಿ ಏನೋ ವಿವರಿಸೋಕೆ ಮುಂದಾದ. ಅಷ್ಟರಲ್ಲಿ ಪೊಲೀಸ್ ಸಮವಸ್ತ್ರ ಧರಿಸಿದ್ದ ಸುಮಾರು 40ರಿಂದ 45 ವರ್ಷದ ವ್ಯಕ್ತಿಯೊಬ್ಬ ಬಂದು ಅನ್ವಿತಾಳ ಮುಂದೆ ನಿಂತ. ಅವನ ಸಮವಸ್ತ್ರ ಮತ್ತು ಹೆಗಲ ಮೇಲಿದ್ದ ಸ್ಟಾರ್ಸ್ ನೋಡಿದ ಅನ್ವಿತಾಗೆ ಅವರು ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿ ಎಂದು ಅರ್ಥ ಆಯಿತು. ಅವರು ಯಾರ ಆಜ್ಞೆಯ ಮೇರೆಗೆ ಇಲ್ಲಿಗೆ ಬಂದಿದ್ದಾರೆಂದು ಊಹಿಸಲು ಅನ್ವಿತಾಗೆ ಒಂದು ಕ್ಷಣವೂ ಬೇಕಾಗ್ಲಿಲ್ಲ. ಯಾಕಂದ್ರೆ
ಪ್ರಸ್ತುತ ಆಕೆಯ ಜೀವನದಲ್ಲಿ ಈ ರೀತಿಯಾಗಿ ತಕ್ಷಣವೇ ಪೊಲೀಸ್ ರಕ್ಷಣೆ ಅಥವಾ ವ್ಯವಸ್ಥೆಯನ್ನ ಕಳುಹಿಸಬಲ್ಲ ಸಾಮರ್ಥ್ಯವಿರುವ ವ್ಯಕ್ತಿ ಒಬ್ಬನೇ ಒಬ್ಬನಾಗಿದ್ದ. ಎಸ್ ಸರ್, ಚಿಂತಿಸಬೇಡಿ, ಎಲ್ಲವೂ ಕಂಟ್ರೋಲ್ನಲ್ಲಿದೆ. ನಿಮ್ ಕಾಲ್ ಬಂದ ತಕ್ಷಣ ನಾನೇ ನೇರವಾಗಿ ಸ್ಪಾಟ್ ಬಂದು ಜವಾಬ್ದಾರಿ ತಗೊಂಡಿದ್ದೀನಿ. ಉಳ್ದೆಲ್ಲವೂ ಸರಿಯಾಗಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ಗಲಾಟೆ ಜನಸಂದಣಿ ಎಲ್ಲವೂ ಚೆದ್ರು ಹೋಗುತ್ತೆ. ನೀವು ನಿಮ್ಮ ಕಾನ್ಫರೆನ್ಸ್ ಶುರು ಮಾಡಿ. ಸರಿ ಸರ್, ನಾನು ಆಗಾಗ ನಿಮ್ಗೆ ರಿಪೋರ್ಟ್ ನೀಡ್ತಿರ್ತೀನಿ. ಡೋಂಟ್ ವರಿ. ಕಿವಿಯಲ್ಲಿದ್ದ ಬ್ಲೂಟೂತ್ ಮೂಲಕ ಪೊಲೀಸ್ ಅಧಿಕಾರಿ ಯಾರೊಂದಿಗೋ ಮಾತಾಡ್ತಾ ಇದ್ರು. ಅವರ ಮಾತುಗಳಿಂದ ಅವರು ಇಲಾಖೆಯ ಉನ್ನತ ಅಧಿಕಾರಿಯೊಂದಿಗೆ ಮಾತಾಡ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು. ಸಹಜವಾಗಿಯೇ ಈ ಒತ್ತಡ ಜೋಯಿಸ್ ವಿಲ್ಲಾದಿಂದಲೇ ಬಂದಿರಬೇಕು. ಇಲ್ದಿದ್ರೆ ಅನ್ವಿತಾಳಂತಹ ಸಾಮಾನ್ಯ ನಾಗರಿಕಳನ್ನ ಮಾಧ್ಯಮಗಳಿಂದ ರಕ್ಷಿಸಲು ಪೊಲೀಸರಿಗೆ ಎಲ್ಲಿಂದ ಅಷ್ಟೊಂದು ಆಸಕ್ತಿ ಬರುತ್ತೆ? ಇದನ್ನೆಲ್ಲ ಯೋಚಿಸ್ತಿದ್ದ ಅನ್ವಿತಾಗೆ ಈಗಾಗ್ಲೇ ಹಾಳಾಗಿದ್ದ ಮನ್ಸು ಇನ್ನಷ್ಟು ಕೆಡ್ತು. ಆಕೆಗೆ ತನ್ನ ಮೇಲೆಯೇ ಕೋಪಗೊಳ್ಳುವಂತೆ ಮಾಡಿದ ವ್ಯಕ್ತಿ ಆಶಿಕ್. ಹೌದು, ಅನ್ವಿತಾಗೆ ಆಶಿಕ್ ಮೇಲೆ ತೀವ್ರವಾದ ಕೋಪವಿತ್ತು. ತನಗೂ ಮತ್ತು ಅವನ ನಡುವೆ ಏನೇ ತಪ್ಪು ತಿಳುವಳಿಕೆಗಳಿದ್ರು ಅದನ್ನ ಮನೆಯಲ್ಲಿ ಕುಳಿತು ಶಾಂತವಾಗಿ ಚರ್ಚಿಸಬೇಕಿತ್ತು. ಅದನ್ನ ಬಿಟ್ಟು ಆಶಿಕ್ ತನ್ನನ್ನ ಆ ಪಾರ್ಟಿಗೆ ಆಹ್ವಾನಿಸಲೇಬಾರ್ದಿತ್ತು ಎಂದು ಆಕೆ ಭಾವಿಸಿದ್ಲು. ಈ ಹೊತ್ತಿಗೆ ಆಕೆಯ ಕೋಪ ಯಾವ ಮಟ್ಟಕ್ಕೆ ತಲುಪಿತ್ತೆಂದ್ರೆ, ಒಂದ್ ವೇಳೆ ಆಶಿಕ್ ಈಗ ಆಕೆಯ ಮುಂದೆ ಬಂದಿದ್ರೆ ಖಂಡಿತವಾಗಿ ಅವನನ್ನ ತರಾಟೆಗೆ ತಗೊಳ್ತಿದ್ಲು. ತನ್ನ ರಾಜೀನಾಮೆ ಪತ್ರವನ್ನ ಅವನ ಮುಖಕ್ಕೆ ಎಸೆದು ಈ ಕೆಲಸವನ್ನೇ ತಕ್ಷಣ ತ್ಯಜಿಸ್ಬಿಡ್ತಿದ್ಲು. ಇಂತಹ ನೂರಾರು ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಏಕಕಾಲಕ್ಕೆ ಓಡ್ತಾ ಇದ್ವು. ಅನಾರೋಗ್ಯದಿಂದ ಬಾಡಿ ಹೋಗಿದ್ದ ಅವಳ ಮುಖದಲ್ಲಿ ಆ ಕೋಪ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಇಷ್ಟೆಲ್ಲದರ ನಡುವೆಯೂ ಆಕೆಗೆ ರಿಹಾನ್ನ ಚಿಂತೆಗೆ ದೊಡ್ಡದಾಗಿತ್ತು. ಈ ಮಧ್ಯೆ ಆ ಹಿರಿಯ ಪೊಲೀಸ್ ಅಧಿಕಾರಿ ಸೆಕ್ಯೂರಿಟಿ ಗಾರ್ಡ್ಗೆ ಸನ್ನೆ ಮಾಡಿ ಅನ್ವಿತಾಳ ಬಗ್ಗೆ ವಿಚಾರಿಸಿದ್ರು. ಯಾಕಂದ್ರೆ ಅನ್ವಿತಾ ತನ್ನ ಮುಖವನ್ನ ದುಪ್ಪಟ್ಟಾದಿಂದ ಮುಚ್ಕೊಂಡಿದ್ರಿಂದ ಆತನಿಗೆ ಆಕೆಯನ್ನ ಗುರುತಿಸೋಕೆ ಸಾಧ್ಯವಾಗಿರ್ಲಿಲ್ಲ. ಇಲ್ದೇ ಇದ್ದಿದ್ರೆ ನಿನ್ನೆ ರಾತ್ರಿ ನಡೆದ ನಾಟಕದ ನಂತರ ಇಡೀ ನಗರದ ಅರ್ಧದಷ್ಟು ಜನರಿಗೆ ಅನ್ವಿತಾ ಯಾರಂತ ಗೊತ್ತಾಗ್ಬಿಟ್ಟಿತ್ತು. ಆದ್ರೆ ಗಾರ್ಡ್ ತಿಳಿಸಿದ ತಕ್ಷಣ ಆ ಅಧಿಕಾರಿ ಅನ್ವಿತಾಳ ಬಳಿ ಬಂದು ಅತ್ಯಂತ ಮರ್ಯಾದೆಯಿಂದ ನಗ್ತಾ, ಗುಡ್ ಮಾರ್ನಿಂಗ್ ಮೇಡಮ್, ನನ್ನ ಹೆಸರು ಸುನಿಲ್ ರಾವತ್. ವಾಸ್ತವವಾಗಿ ನೀವು ಹೊರಗೆ ಹೋಗುವ ಆಲೋಚನೆಯಲ್ಲಿದ್ರೆ ಪ್ಲೀಸ್ ಆ ನಿರ್ಧಾರವನ್ನ ಬದಲಾಯಿಸಿ. ಭದ್ರತೆಯ ಕಾರಣಗಳಿಂದ ನೀವು ಹೊರಗೆ ಹೋಗೋಕೆ ಸಾಧ್ಯ ಇಲ್ಲ. ನಮ್ಗೆ ಮೇಲಾಧಿಕಾರಿಗಳಿಂದ ಖಡಕ್ ಆದೇಶ ಇದೆ. ಯಾಕಂದ್ರೆ ನಿಮ್ಮ ವಿಷಯ ತೀರಾ ಸೂಕ್ಷ್ಮವಾಗಿದೆ. ಹಾಗಾಗಿಯೇ ನಾನು ಇಲ್ಲಿದ್ದೀನಿ ಅಂದ್ರು. ಇದನ್ನ ಕೇಳಿ ಈಗಾಗ್ಲೇ ಕೋಪದಿಂದ ಕುದೀತಾ ಇದ್ದ ಅನ್ವಿತಾಗೆ ಮತ್ತಷ್ಟು ಕಿರಿಕಿರಿ ಆಯ್ತು. ತನ್ನ ಸಹಜ ಸ್ವಭಾವಕ್ಕೆ ವಿರುದ್ಧವಾಗಿ ತೀವ್ರ ಕೋಪದ ಧ್ವನಿಯಲ್ಲಿ, ನೋಡಿ ಸರ್, ನಿಮ್ ಸೆಕ್ಯೂರಿಟಿ ಕಾಳಜಿಗಳಿಗಿಂತ ನನ್ನ ಮಗನ ಸುರಕ್ಷತೆ ಮತ್ತು ನೆಮ್ಮದಿ ನನಗೆ ಮುಖ್ಯ. ಅವನು ಸ್ಕೂಲ್ಗೆ ಹೋಗಿದ್ದಾನೆ. ನನ್ನ ಕಾರಣದಿಂದಾಗಿ ಆ ಮಗು ಮಾಧ್ಯಮಗಳ ಅಸಹ್ಯಕರ ಪ್ರಶ್ನೆಗಳನ್ನ ಎದುರಿಸೋದು ನನಗಿಷ್ಟ ಇಲ್ಲ. ಹಾಗಾಗಿ ನಾನು ಅವನನ್ನ ಕರೆತರೋಕೆ ಹೋಗ್ಲೇಬೇಕು. ಅವನು ಶಾಲೆಯಿಂದ ಹೊರಬರುವಷ್ಟರಲ್ಲಿ ನಾನು ಅಲ್ಲಿಗೆ ತಲುಪಬೇಕು. ಏನೇ ಆದ್ರೂ ಸರಿ ಅಂದ್ಲು. ಅನ್ವಿತಾಳ ಹಠವನ್ನ ಗ್ರಹಿಸಿದ ಅಧಿಕಾರಿಯು ಆಕೆಗೆ ಪರಿಸ್ಥಿತಿಯನ್ನ ತಿಳಿ ಹೇಳೋಕೆ ಯತ್ನಿಸಿದ್ರು. ಜೋಯಿಶ್ ಕುಟುಂಬದಿಂದ ಬರ್ತಿರುವ ನಿರಂತರ ಒತ್ತಡದ ಬಗ್ಗೆ ವಿವರಿಸೋಕೆ ಹೊರಟ್ರು. ಅವರು ಮಾತಾಡೋ ಅಷ್ಟರಲ್ಲೇ ಅಪಾರ್ಟ್ಮೆಂಟ್ನ ಹಿಂಬಾಗಿಲಿನಲ್ಲಿ ಕಾರೊಂದು ಬಂದು ನಿಂತು ಹಾರ್ನ್ ಮಾಡ್ತು. ಗಾರ್ಡ್ ತಕ್ಷಣವೇ ಸಣ್ಣ ವಿಸಿಟರ್ ವಿಂಡೋ ತೆರೆದು ಬಂದವರನ್ನ ವಿಚಾರಿಸ್ದ. ನಂತರ ಕ್ಯಾಬಿನ್ನಿಂದ ಹೊರಬಂದು ದೊಡ್ಡ ಕಪ್ಪು ಕಬ್ಬಿಣದ ಬಾಗಿಲಲ್ಲಿದ್ದ ಸಣ್ಣ ಗೇಟ್ ತೆರೆದ. ಅಲ್ಲಿ ಶಾಲಾ ಸಮವಸ್ತ್ರ ಧರಿಸಿ ಬೆನ್ನಿನ ಮೇಲೆ ಬ್ಯಾಗ್ ಹಾಗೂ ಕುತ್ತಿಗೆಯಲ್ಲಿ ವಾಟರ್ ಬಾಟಲ್ ಹಾಕೊಂಡು ಮಗು ರಿಹಾನ್ ಒಳಗ್ ಬಂದ. ಅವನ ಜೊತೆಗೆ ಡಾಕ್ಟರ್ ರಿಷಬ್ ಕೂಡ ಇದ್ರು. ಅವರನ್ನ ಒಟ್ಟಿಗೆ ನೋಡ್ತಾ ಇದ್ದಂತೆಯೇ ಇಷ್ಟು ಹೊತ್ತು ಆತಂಕದಲ್ಲಿದ್ದ ಅನ್ವಿತಾಗೆ ಜೀವ ಬಂದಂತಾಯ್ತು. ಕೊಂಚ ನಿರಾಳವೆನಿಸ್ತು. ಅನ್ವಿತಾ ಅನಾರೋಗ್ಯದ ಸ್ಥಿತಿಯಲ್ಲೂ ಹೊರಗ್ ಬರೋಕೆ ಯತ್ನಿಸಿದ್ದನ್ನ ಕಂಡು ರಿಷಬ್ಗೂ ಸಮಾಧಾನವಾಯಿತು. ಆದ್ರೆ ಪಾರ್ಕಿಂಗ್ ನಲ್ಲಿ ಆಕೆ ನಿಂತಿರೋದನ್ನ ನೋಡಿ ಕೊಂಚ ಸಿಟ್ಟಿನಿಂದಲೇ ಆಕೆಯ ಬಳಿಗೆ ಬಂದ ರಿಷಬ್, ನಾನ್ ನಿನ್ಗೆ ರೆಸ್ಟ್ ತಗೋ ಅಂತ ಹೇಳಿದ್ದೆ ತಾನೆ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಅದೃಷ್ಟವಶಾತ್ ರಿಧಿ ನನ್ಗೆ ಫೋನ್ ಮಾಡಿದ್ಲು. ನಾನ್ ದಾರಿಲೇ ಇದ್ದಿದ್ರಿಂದ ಶಾಲೆಗೆ ಹೋಗಿ ರಿಹಾನ್ನನ್ನ ನಾನೇ ಕರ್ಕೊಂಡ್ ಬಂದೆ. ಇಲ್ದಿದ್ರೆ ನೀನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ನೇರವಾಗಿ ಶಾಲೆ ಇಡೀ ರಂಪಾಟ ಮಾಡ್ತಿದ್ದೆ. ಸರಿಯಾಗಿ ಕಾರ್ ಡ್ರೈವ್ ಮಾಡೋದಕ್ಕೂ ಬರೋದಿಲ್ಲ, ಆದ್ರೂ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಂತೆ. ವಿಚಿತ್ರ ಮಾರೈತಿ ನೀನು. ಕೆಲವೊಮ್ಮೆ ಇತರರು ಹೇಳೋದನ್ನು ಕೇಳ್ಬೇಕು. ನೀನು ಅದ್ಭುತ ತಾಯಿ, ಮಕ್ಳ ಮೇಲೆ ತುಂಬಾ ಕಾಳಜಿ ಇದೆ ಅಂತ ಒಪ್ಕೊಳ್ತೀನಿ. ಆದ್ರೆ ಅದನ್ನ ಪ್ರತಿ ಬಾರಿಯೂ ಹೀಗೆ ಸಾಬೀತುಪಡಿಸುವ ಅಗತ್ಯ ಇಲ್ಲ. ಅರ್ಥ ಆಯ್ತಾ ಅಂದ್ರು.
ತರುವಾಯ ಈಗೊಂದ್ ಕೆಲ್ಸ ಮಾಡು, ಮಗುವನ್ನ ಕರ್ಕೊಂಡು ಮೇಲ್ ಹೋಗು, ನಾನು ಕಾರನ್ನ ಪಾರ್ಕ್ ಮಾಡಿ ಬರ್ತೀನಿ ಅಂತ ರಿಷಬ್ ಅನ್ವಿತಾಗೆ ಹೇಳಿದ್ರು. ಅವರು ಹೊರಡೋಕ್ ಅನುವಾದಾಗ ಪೊಲೀಸ್ ಅಧಿಕಾರಿ ಮಧ್ಯ ಪ್ರವೇಶಿಸಿ, ಎಕ್ಸ್ಕ್ಯೂಸ್ ಮೀ ಸರ್, ನಾನ್ ನಿಮ್ಮನ್ನ ಎಂದು ಏನೋ ಕೇಳೋಕೆ ಹೋದ್ರು. ಅದಕ್ಕೆ ರಿಷಬ್ ಆ ಅಧಿಕಾರಿಯ ಮುಖ ನೋಡಿ ಒಂದೇ ಮಾತಿನಲ್ಲಿ ಸಂಭಾಷಣೆಯನ್ನ ಮುಗಿಸ್ದ. ನನ್ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಇದೆಯಾ? ಅವರ ಆ ಮಾತಿಗೆ ತಲೆಯಾಡ್ಸೋದನ್ನ ಬಿಟ್ಟು ಪೊಲೀಸ್ ಅಧಿಕಾರಿಗೆ ಬೇರೆ ದಾರಿ ಇರ್ಲಿಲ್ಲ. ಅವರು ಮತ್ತೇನೋ ಹೇಳುವಷ್ಟರಲ್ಲಿ ಅವರ ಫೋನ್ ರಿಂಗ್ ಆಯ್ತು. ಕಾಲ್ ಅಟೆಂಡ್ ಮಾಡಿ ಮಾತನಾಡಿದ ನಂತರ ಅವರು ಒಂದು ಕ್ಷಣವೂ ತಡೆದೆ ನೇರವಾಗಿ ಅಪಾರ್ಟ್ಮೆಂಟ್ನ ಮುಖ್ಯ ರಸ್ತೆಯತ್ತ ಹೊರಟು ಹೋದ್ರು. ಈಗ ಅಲ್ಲಿ ರಿಷಬ್ ಮತ್ತು ಅನ್ವಿತಾ ಮಾತ್ರ ಉಳಿದಿದ್ರು. ರಿಷಬ್ ಮತ್ತೆ ಅನ್ವಿತಾಗೆ ಫ್ಲಾಟ್ಗೆ ಹೋಗೋಕೆ ಹೇಳ್ದ. ನಂತರ ಗಾರ್ಡ್ಗೆ ಕಾರ್ ಒಳಗೆ ತರೋಕೆ ದೊಡ್ಡ ಗೇಟ್ ತೆರೆಯೋಕೆ ಸೂಚಿಸ್ದ. ರಿಷಬ್ ಮೇಲ್ ಬರಕ್ಕೆ ಹೇಳಿದ್ರು ಹೇಗೂ ಇಬ್ರು ಒಟ್ಟಿಗೆ ಮೇಲಕ್ಕೆ ಹೋಗುವುದರಿಂದ 5 ನಿಮಿಷ ಕಾಯೋದ್ರಲ್ಲಿ ತಪ್ಪೇನಿದೆ ಅಂತ ಯೋಚಿಸಿದ ಅನ್ವಿತಾ ಗಾರ್ಡ್ ಕ್ಯಾಬಿನ್ ಪಕ್ಕದಲ್ಲೇ ನಿಂತು ರಿಷಬ್ ಹಿಂತಿರುಗುವುದಕ್ಕಾಗಿ ಕಾಯತೊಡಗಿದ್ಲು. ಆದ್ರೆ ಆಕೆ ಅಲ್ಲೇ ನಿಂತಿರೋದನ್ನ ಕ್ಯಾಬಿನ್ ನಲ್ಲಿದ್ದ ಗಾರ್ಡ್ಗಳಿಗೆ ಗೊತ್ತಿರಲಿಲ್ಲ. ಅವರು ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳ್ಳೋಕೆ ಆರಂಭಿಸಿದ್ರು. ಅವರ ಮಾತಿನಲ್ಲಿ ತನ್ನ ಹೆಸರು ಕೇಳಿ ಬರ್ತಾ ಇದ್ದಂತೆಯೇ ಅನ್ವಿತಾ ಅನೈಚ್ಛಿಕವಾಗಿ ಅವರ ಸಂಭಾಷಣೆಯನ್ನ ಗಮನವಿಟ್ಟು ಕೇಳಲಾರಂಭಿಸಿದ್ಲು. ಸ್ವಲ್ಪ ಸಮಯದ ಹಿಂದೆ ತಾನ್ ಬಂದಾಗ ತನ್ನನ್ನ ವಿಚಾರಿಸಿದ್ದ ಗಾರ್ಡ್ಗಳಲ್ಲಿ ಒಬ್ಬ ತನ್ನ ಇನ್ನೊಬ್ಬ ಸಹೋದ್ಯೋಗಿಗೆ ಹೀಗೆ ಹೇಳ್ತಾ ಇದ್ದಿದ್ದು ಆಕೆಯ ಕಿವಿಗ್ ಬತ್ತು. ಈ ಜನರು ತಮ್ಮ ಜೀವನದಲ್ಲಿ ತಾವೇ ಗಲಾಟೆ ಸೃಷ್ಟಿಸ್ಕೊಂಡು ಆಮೇಲೆ ಬಂದು ನಮ್ಮ ಮೇಲೆ ಕೋಪ ತೋರ್ಸಿ ಹೋಗ್ತಾರೆ. ನಾನಂತೂ ನನ್ನ ಡ್ಯೂಟಿ ಮಾಡ್ತಿದ್ದೆ. ಕಳೆದ 1.5 ವರ್ಷದಿಂದ ಅವಳನ್ನ ನೋಡ್ತಾ ಇದ್ದೀನಿ. ತುಂಬಾ ಸೈಲೆಂಟ್ ಆಗಿ ತನ್ನಷ್ಟಕ್ಕೆ ತಾನಿರ್ತಿದ್ದ ಹೆಂಗಸು. ಆದ್ರೆ ಇವತ್ತು ಅವಳು ಇನ್ನೊಂದು ಮುಖ ನೋಡ್ದೆ. ಸಾಮಾನ್ಯವಾಗಿ ಯಾರು ಅವಳು ಗಟ್ಟಿಯಾದ ಧ್ವನಿಯನ್ನೇ ಕೇಳಿರ್ಲಿಲ್ಲ. ಆದ್ರೆ ಇವತ್ತು ಇಡೀ ಪ್ರಪಂಚವನ್ನೇ ತಾನೇ ಕೊಂಡ್ಕೊಂಡಂತೆ ಮಾತಾಡ್ತಿದ್ದಾಳೆ. ಅವಳು ಟೆನ್ಷನ್ ಅಲ್ಲಿದ್ದಾಳೆ ಅಂತ ಒಪ್ಕೋತೀನಿ. ಅಂದ ಮಾತ್ರಕ್ಕೆ ಎದುರು ಬಂದವ್ರ ಜೊತೆ ಅಷ್ಟು ಅಸಭ್ಯವಾಗಿ ಮಾತಾಡ್ಬೇಕಾ ಎಂದು ಆ ಗಾರ್ಡ್ ಕಿರಿಕಿರಿಯಿಂದ ತನ್ನ ಸಹೋದ್ಯೋಗಿಗೆ ಹೇಳ್ದ. ಅದಕ್ಕೆ ಎದುರಿಗೆ ಕುಳಿತು ಚಹಾ ಇರ್ತಾ ಇದ್ದ ಇನ್ನೊಬ್ಬ ಗಾರ್ಡ್ ನಗ್ತಾ, ಅಯ್ಯೋ ಅಣ್ಣ, ಇಷ್ಟೊಂದು ಉನ್ನತ ಅಧಿಕಾರಿಗಳು, ಮಂತ್ರಿಗಳು ಸೆಕ್ಯೂರಿಟಿ ಕೊಡ್ತಿರೋ ವ್ಯಕ್ತಿಗೆ ಅಹಂಕಾರ ಇರಲ್ವಾ? ಮತ್ತೆ ನಿನಗಿಂತ ಹೆಂಗಸರ ಬಗ್ಗೆ ಗೊತ್ತಿಲ್ವಾ? ಸ್ವಾತಂತ್ರ್ಯನ ಮಾತಾಡ್ಕೊಂಡು ಗಂಡಂದಿರನ್ನ ಬಿಟ್ಟು ಒಂಟಿಯಾಗಿ ಇರ್ತಾರೆ, ತಮಗ್ ಬೇಕಾದ ಹಾಗೆ ಮೆರೆಯೋಕೆ. ಹೊರಗಡೆ ಶಾಂತವಾಗಿ ನಡ್ಸೋ ಈಕೆ ಒಳಗಡೆ ಸಾಧಾರಣ ಕುತಂತ್ರಿ ಅಲ್ಲ. ಒಂದೆಡೆ ಗಂಡನ್ಗೆ ಡಿವೋರ್ಸ್ ಕೊಟ್ಟು ಜೀವನಾಂಶ ಪಡಿತಾಳೆ, ಇನ್ನೊಂದ್ ಕಡೆ ಇನ್ನೊಬ್ಬ ಶ್ರೀಮಂತನನ್ನ ಬಲೆಗ್ ಬೀಳಿಸಿ ಅವನನ್ನು ದೋಷಿಸ್ತಾಳೆ. ಇಂಥ ಹೆಂಗಸರಿಗೆ ಯಾವುದೇ ಧರ್ಮ ನಿಯಮ ಇರಲ್ಲ ಅಂತ ಕೀಳಾಗಿ ನಕ್ಕ. ಅವನ ಮಾತುಗಳಲ್ಲಿ ಮಹಿಳೆಯರ ಮೇಲಿನ ತೀವ್ರ ದ್ವೇಷ ಎದ್ದು ಕಾಣ್ತಾ ಇತ್ತು. ಪ್ರಾಯಶಃ ಅವನು ಹೆಚ್ಚು ಓದಿದವನಲ್ಲ, ಹಿಂದುಳಿದ ವಾತಾವರಣದಿಂದ ಬಂದವನು. ಹಾಗಾಗಿ ಮಹಿಳೆಯರು ಹಾಗೂ ಗಂಡು ಹೆಣ್ಣಿನ ಸಂಬಂಧ ಎಂದ್ರೆ ಕೇವಲ ಕಾಮ ಅಥವಾ ಸ್ವಾರ್ಥ ಎಂದು ಭಾವಿಸಿದಾನೆ ಎನಿಸಬಹುದು. ಆದ್ರೆ ವಾಸ್ತವದಲ್ಲಿ ಸಮಾಜದಲ್ಲಿ ಅನೇಕರು, ಅದು ಕೆಳವರ್ಗವಾಗಲಿ, ಮಧ್ಯಮ ವರ್ಗವಾಗಲಿ ಅಥವಾ ಮೇಲ್ವರ್ಗವೇ ಆಗ್ಲಿ, ಮಹಿಳೆಯರನ್ನ ಹೀಗೆಯೇ ಕೀಳಾಗಿ ನಿರ್ಣಯಿಸ್ತಾರೆ. ಅವಳ ಬಟ್ಟೆ, ನಡವಳಿಕೆ, ಕೆಲಸ, ಜೀವನ ಶೈಲಿ ಪ್ರತಿಯೊಂದನ್ನು ಹರಾಜಾಗ್ತಾರೆ. ವಿಷಾದದ ಸಂಗತಿ ಅಂದ್ರೆ ಪುರುಷರಿಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಮಹಿಳೆಯರೇ ಇನ್ನೊಬ್ಬ ಮಹಿಳೆಯ ಆತ್ಮಾಭಿಮಾನವನ್ನ ಪ್ರಶ್ನಿಸಿ ಅವಳಿಗೆ ಪಾತ್ರಹೀನ ಎಂಬ ಪಟ್ಟ ಕಟ್ಟಿ ಸಮಾಜದ ಕಣ್ಣಲ್ಲಿ ಅಪರಾಧಿಯನ್ನಾಗಿ ಮಾಡ್ತಾರೆ. ಇದಕ್ಕೆಲ್ಲ ನಿಜವಾದ ಪರಿಹಾರ ಇರೋದು ನಾವು ನಮ್ಮ ಮನೆಗಳಲ್ಲಿ ನೀಡುವ ಸಂಸ್ಕಾರದಲ್ಲಿ. ಬಾಲ್ಯದಿಂದಲೇ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಗೌರವಿಸೋದನ್ನ ಕಲಿಸ್ಬೇಕು. ಹುಡುಗಿಯರು ಚಿಕ್ಕ ಬಟ್ಟೆ ಧರಿಸಬಾರ್ದು, ಜೋರಾಗಿ ಮಾತಾಡಬಾರ್ದು ಎಂದು ಹುಡುಗಿಯರಿಗೆ ನಿಯಮ ಹೇರೋದಕ್ಕಿಂತ ಹುಡುಗರಿಗೆ ಹೆಣ್ಣನ್ನ ಗೌರವದಿಂದ ನಡ್ಸ್ಕೊಳ್ಬೇಕದನ್ನ, ಆಕೆಗೆ ಕಷ್ಟ ಬಂದಾಗ ಆಸರೆಯಾಗಿ ನಿಲ್ಲೋದನ್ನ ಕಲಿಸ್ಬೇಕು. ಅಹಂಕಾರ ಮತ್ತೆ ತಪ್ಪು ಆಲೋಚನೆಗಳನ್ನ ಬಿಟ್ಟು ಮಹಿಳೆಯನ್ನ ಮನುಷ್ಯಳಾಗಿ ಕಾಣುವ ಸಂಸಾರ ಬೆಳೆದಾಗ ಮಾತ್ರ ಸಮಾಜ ಬದಲಾಗೋಕೆ ಸಾಧ್ಯ. ಇದೆಲ್ಲವನ್ನ ಬದಿಗಿಟ್ಟು ಕತೆಗೆ ಮರಳೋದಾದ್ರೆ, ಕ್ಯಾಬಿನ್ ಪಕ್ಕದಲ್ಲೇ ನಿಂತು ಇಬ್ಬರು ಗಾರ್ಡ್ಗಳ ಮಾತನ್ನ ಕೇಳ್ತಿದ್ದ ಅನ್ವಿತಾಗೆ ತನ್ನ ಬಗ್ಗೆ ಅವರು ಆಡಿದ ಕೀಳು ಮಾತುಗಳಿಂದ ದೊಡ್ಡ ಆಘಾತವೇನೂ ಆಗ್ಲಿಲ್ಲ. ಯಾಕಂದ್ರೆ ಕಳೆದ 2 ವರ್ಷಗಳಲ್ಲಿ ತನ್ನ ಮಕ್ಕಳ ಜೊತೆ ಒಂಟಿಯಾಗಿ ವಾಸಿಸುವಾಗ ಆ ಮಕ್ಕಳ ತಂದೆ ಯಾರೆಂಬ ಬಗ್ಗೆ ಸಮಾಜ ಆಡಿದ 100 ನಿಂದನೆಗಳನ್ನ ಆಕೆ ಕೇಳಿ ಅಭ್ಯಾಸವಾಗಿತ್ತು. ಅದಕ್ಕೆಲ್ಲ ಹೊರಗಿನವರಿಗಿಂತ ಸ್ವಂತ ಸಜ್ಜುಗಳೇ ಕಾರಣರಾಗಿದ್ರು. ಹಾಗಾಗಿ ಈ ಮಾತುಗಳು ಆಕೆಗೆ ಹೊಸದೇನೂ ಆಗಿರ್ಲಿಲ್ಲ. ಆದ್ರೆ
ಅವರು ಮುಂದೆ ಮಾತಾಡಿದ ವಿಷಯ ಮಾತ್ರ ಅನ್ವಿತಾಳ ಮನಸ್ಸನ್ನ ತೀವ್ರವಾಗಿ ಕಲಕ್ಬಿಡ್ತು. ಮೊದಲ ಗಾರ್ಡ್, ಹೇ ಬಿಡೋ, ಟಿವಿ ಮತ್ತೆ ಮೊಬೈಲ್ನಲ್ಲಿ ಬರೋ ಸುದ್ದಿಯನ್ನೆಲ್ಲ ನಂಬೋಕ್ಕಾಗಲ್ಲ. ಅರ್ಧ ಸತ್ಯ ಅರ್ಧ ಸುಳ್ಳಿರುತ್ತೆ. ಅವರೇ ಜಡ್ಜ್ ತರ ಕುಳಿತು ಸುದ್ದಿ ತಿದ್ದಿ ತೀಡ್ತಾರೆ ಎಂದಾಗ ಇನ್ನೊಬ್ಬ ಗಾರ್ಡ್ ಬಿಟ್ಕೊಡ್ದೆ, ಅಯ್ಯೋ ಸಂತರಂತೆ ಮಾತಾಡ್ಬೇಡಪ್ಪ, ಮಾಧ್ಯಮದವರು ತಿದ್ದಿ ಹೇಳ್ತಾರೆ ಸರಿ, ಆದ್ರೆ ವಿಷಯ ಇಲ್ದೆ ಸುದ್ದಿ ಆಗುತ್ತಾ? ಈ ವಿಷಯದಲ್ಲಿರೋದು ಸಾಮಾನ್ಯ ಮನುಷ್ಯ ಅಲ್ಲ, ಇಡೀ ದೇಶದಲ್ಲೇ ಪ್ರಸಿದ್ಧನಾಗಿರೋ ಕೋಟ್ಯಾಧಿಪತಿ ಉದ್ಯಮಿ. ಈ ಸತ್ಯ ಹೊರಗ್ ತಂದಿದ್ದೆ ಅವನ ಭಾವಿ ಹೆಂಡತಿ. ನೆನೆ ರಾತ್ರಿ ಅವರೆಲ್ಲ ದೊಡ್ಡ ಪಾರ್ಟಿಯಲ್ಲಿದ್ರು. ಮದ್ಯದ ಗಮ್ಮತ್ತಿನಲ್ಲಿ ಅಸಲಿ ವಿಷಯ ಬಯಲಾಗಿದೆ. ಆ ಉದ್ಯಮಿಯ ನಿಶ್ಚಿತಾರ್ಥವಾಗಿದ್ದ ಹುಡುಗಿಗೆ ಮೊದ್ಲೇ ಅನುಮಾನವಿತ್ತು. ನಿನ್ನೆ ಅವರಿಬ್ಬರನ್ನ ರಹಸ್ಯವಾಗಿ ಭೇಟಿಯಾದ ಸ್ಥಿತಿಯಲ್ಲಿ ನೋಡಿ ರಂಪಾಟ ಮಾಡಿದಾಳೆ. ಆ ಉದ್ಯಮಿ ಅನಾರೋಗ್ಯದಲ್ಲಿದ್ದಾಗ ಈ ಹೆಂಗಸು ಅವನಿಗೆ ತುಂಬಾ ಹತ್ರವಾಗಿದ್ಲಂತೆ. ಇದನ್ನೆಲ್ಲ ನೋಡಿ ಆ ಉದ್ಯಮಿಯ ತಾಯಿ ತನ್ನ ಮಗನ ತಪ್ಪು ಮುಚ್ಚ ಹಾಕೋಕೆ ಆ ಬಡ ಹುಡುಗಿಗೆ ಕಪಾಳ ಮೋಕ್ಷ ಮಾಡಿದಾಳೆ. ಆದ್ರೆ ನೋಡು, ಆ ಶ್ರೀಮಂತ ಉದ್ಯಮಿ ತನ್ನ 1.5 ವರ್ಷದ ನಿಶ್ಚಿತಾರ್ಥವನ್ನ ರಾತ್ರೋರಾತ್ರಿ ಮುರ್ಕೊಂಡಂತೆ. ಆ ಬಡ ಹುಡುಗಿಯ ಜೀವನ ಹಾಳ್ ಮಾಡಿ ಈಗ ಈ ಹೆಂಗಸನ್ನ ಕಾಪಾಡೋಕೆ ಸ್ವರ್ಗ ಪಾತಾಳ ಒಂದ್ ಮಾಡ್ತಿದ್ದಾನೆ. ಇಷ್ಟೆಲ್ಲ VIP ಟ್ರೀಟ್ಮೆಂಟ್ ಸಿಗ್ತಿದೆ ಅಂದ್ರೆ ಈಕೆ ಆ ಸಾಹುಕಾರನನ್ನ ಚೆನ್ನಾಗಿನೇ ಬಲೆಗ್ ಬೀಳಿಸ್ಕೊಂಡಿರ್ಬೇಕು. ಈಗ ಅನುಮಾನ ಬರ್ತಿದೆ, ಆಕೆಯ 2 ಮಕ್ಕಳು ಆ ಗಂಡನದೋ ಅಥವಾ ಎಂದು ಕೀಳಾಗಿ ನಕ್ಕ. ಗಾರ್ಡ್ನ ಕೀಳು ಮಾತುಗಳ ನಡುವೆ ಅನ್ವಿತಾಳ ಗಮನ ಉಳಿದಿದ್ದು ಒಂದೇ ಒಂದು ವಿಷಯದ ಮೇಲೆ. ಆಶಿಕ್ ಅನ್ವಿತಾ ಜೊತೆಗಿನ ತನ್ನ ನಿಶ್ಚಿತಾರ್ಥವನ್ನ ಮುರ್ಕೊಂಡಿದ್ದಾನೆ.